ಹೈನುಗಾರಿಕೆಯಲ್ಲಿ ನಿರಂತರ ಪರಿಶ್ರಮ, ಆಸಕ್ತಿ ಇದ್ದಾಗ ಮಾತ್ರ ಆರ್ಥಿಕ ಯಶಸ್ಸು ಗಳಿಸಲು ಸಾಧ್ಯ. ಶಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ 50,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಹೈನುಗಾರಿಕೆ ಬಗ್ಗೆ ರೈತರಿಗೆ ಹೆಚ್ಚು ತರಬೇತಿ ನೀಡಿ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವುದು ಈ ನಮ್ಮ ಗುರಿ. ಪ್ರತಿದಿನ 25 ಲೀಟರ್ ಹಾಲು ಉತ್ಪಾದನೆ ಮಾಡಿ ಡೇರಿಗೆ ಹಾಕುವ 160 ರೈತರಿಗೆ ತರಬೇತಿ ನೀಡಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿಕೊಳ್ಳುವಂತೆ ಅರಿವು ಮೂಡಿಸಲಾಗಿದ್ದು, ಹೆಚ್ಚು ಹಾಲು ಉತ್ಪಾದನೆಯಿಂದ ಬಡ ರೈತ ಕುಟುಂಬಗಳ ಆರ್ಥಿಕ ಸದೃಢತೆಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ತಿಳಿಸಿದರು. ಶಿರಾ ನಗರದ ನಂದಿನಿ ಕ್ಷೀರ ಭಾಗ್ಯದಲ್ಲಿರುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಭಾಂಗಣದಲ್ಲಿ ಮಂಗಳವಾರ ಪ್ರಗತಿಪರ ಹಾಲು ಉತ್ಪಾದಕರಿಗೆ ಆಯೋಜಿಸಿದ್ದ ವೈಜ್ಞಾನಿಕ ಹೈನುಗಾರಿಕೆ ಕುರಿತ ನಡೆದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ನೀಡುವಂತಹ ಮಾಹಿತಿಯನ್ನು ಪಡೆದು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿ ಹಾಲು ಉತ್ಪಾದಕರಾಗಬಹುದು. ಹಾಲು ಉತ್ಪಾದಕರು ಮ್ಯಾಟ್ ಸೇರಿದಂತೆ ಇತರೆ ಸಲಕರಣೆಗಳನ್ನು ನೀಡುವಂತೆ ಮನವಿ ಮಾಡಿದ್ದು, ಏಪ್ರಿಲ್ನಲ್ಲಿ ನಡೆಯುವ ಹಾಲು ಒಕ್ಕೂಟದ ಬಜೆಟ್ನಲ್ಲಿ ಇಂತಹ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅತಿ ಶೀಘ್ರದಲ್ಲಿ ಹಾಲು ಉತ್ಪಾದಕರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನು ವಿತರಣೆ ಮಾಡುತ್ತೇವೆ. ಹಾಲು ಒಕ್ಕೂಟ ಉತ್ಪಾದಕರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಲು ಬದ್ಧವಾಗಿದ್ದು, ಶಿರಾ ತಾಲೂಕಿನಲ್ಲಿ ರೈತರು ಹಾಲು ಉತ್ಪಾದನೆ ಹೆಚ್ಚಳ ಮಾಡಿಕೊಳ್ಳುವುದರ ಜೊತೆಗೆ ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಎಂದರು. ನಾನು ಹಲವಾರು ಜನ ಯೂಟ್ಯೂಬ್ ನೋಡ್ತೀನಿ. ಪ್ರಾರಂಭದಲ್ಲಿ ನಾನು ಫಾರಂ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡು ಅಂತ ಫಾರಂ ಕೂಡ ಮಾಡ್ತಾರೆ. 10 ಹಸು ಕಟ್ತಾರೆ, 20 ಹಸು ಮಾಡ್ತಾರೆ. ಆಮೇಲೆ ಹಸು ಸಂಖ್ಯೆ ಜಾಸ್ತಿ ಅವ್ರ ನಾಳೆ ಹೆಚ್ಚಲ್ಲ, ಆ ಒಂದು ನಿರಾಸಕ್ತಿ, ಆ ಭಾವನೆ ಬಂದು ಮತ್ತೆ 8 ಆ ಹಸುಗಳನ್ನು ಕೂಡ ಮಾರಾಟ ಮಾಡಿ ಅದಾಗಬಾರ್ದು. ಅದನ್ನ ನೀವು ನಿರಂತರವಾಗ್ತಕ್ಕಂಥ ನಿಮ್ಮಲ್ಲಿ ಆ ಆಸಕ್ತಿ ಇದ್ದಾಗ ಮಾತ್ರನೇ ಈ ಉದ್ಯಮದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಶಕ್ತಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿಜ ಕೂಡ ಈ ಒಂದು ಬರಪೀಡಿತವಾಗ್ತಕ್ಕಂತಹ ತಾಲೂಕಿನಲ್ಲಿ ಇವತ್ತು ಅತಿ ಹಿಂದುಳಿತಕ್ಕಂತಹ ತಾಲೂಕಲ್ಲಿ ಈ ಹೈನುಗಾರಿಕಾ ಉದ್ಯಮ ಎಷ್ಟೋ ಕುಟುಂಬಗಳಿಗೆ ಇವತ್ತು ಒಂದು ಆಸರೆಯಾಗಿರ್ತಕ್ಕಂಥದ್ದು, ಎಷ್ಟೋ ಇವತ್ತು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಎಷ್ಟೋ ಕುಟುಂಬಗಳು ಕೂಡ ಇವತ್ತು ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗ್ತದೆ ಕೂಡ ಇದ್ದು ಗ್ರಾಮದಲ್ಲೇ ಇದ್ದು ನಾವು ಜೀವನವನ್ನು ಸಾಧ್ಯ ಎಂಬ ಒಂದು ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ಈ ಒಂದು ಉದ್ಯಮ. ಈ ಉದ್ಯಮದಲ್ಲಿ ನೀವು ಇನ್ನಷ್ಟು ಪ್ರಬಲರಾಗಬೇಕು, ಇನ್ನಷ್ಟು ಶಕ್ತಿವಂತರಾಗಬೇಕು. ಅವಾಗ ಮಾತ್ರ ನಿಜಕ್ಕೂ ಕೂಡ ನೀವು ನಿಜಕ್ಕೂ ಶಕ್ತಿ ಬರ್ತದೆ. ತಮ್ಮ ಒಂದು ಕುಟುಂಬವನ್ನು ಕೂಡ ಒಳ್ಳೆ ಪರಿಣಾಮಕಾರಿಯಾಗಿ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ಒಂದು ಅಭಿಪ್ರಾಯ ಕೂಡ ನಾನು ವ್ಯಕ್ತಪಡಿಸಿ, ಯಾಕೆಂದ್ರೆ ಭಾಗವತ್ ಸರ್ ಅವರು ಕೂಡ ಇನ್ನ ತರಬೇತಿಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡ್ತೀನಿ, ನೀವ್ಯಾರು ಕೂಡ ನಾವೆಲ್ಲೋ ತಕ್ಷಣ ಮುಗಿತು ಅಂತ ಹೇಳಿ ಯಾವ ಕಾರ್ಯದರ್ಶಿಯವರಾಗಿ ಹೋಗ್ಬಾರ್ದು. ಯಾಕೆಂದ್ರೆ ಅವರ ಪೂರ್ತಿ ತರಬೇತಿನ ಇವತ್ತು ನೀವು ಕೇಳಿ ಹೋಗ್ಬೇಕು. ಯಾಕೆಂದ್ರೆ ಇವರು ನಮ್ಗೆ ಸಿಗ್ತಕ್ಕಂಥದ್ದು ಇವತ್ತು ನಾಳೆ ಎಲ್ಲಿರ್ತದೆ, ಅವರು ಇಡೀ ರಾಜ್ಯದಲ್ಲಿ ಓಡಾಡ್ತಾರೆ, ಇಡೀ ರಾಜ್ಯದಲ್ಲಿ ಅಧಿಕಾರಿಗಳನ್ನು ಪರಿಣಾಮ ಮಾಡ್ತಾರೆ. ಇವತ್ತು ನಮ್ಗೆ ಇವತ್ತು ಅವ್ರು ಬಂದಿದ್ದಾರೆ ಒಂದು ವಿಶೇಷ. ಅವರ ಪ್ರತಿಯೊಂದು ಕೂಡ ನಮ್ಮ ಗ್ರಾಮೀಣ ಶೈಲಿನಲ್ಲಿ ನಮ್ಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಯಾವ ರೀತಿ ಅವರ ಒಂದು ಪ್ರತಿಯೊಂದು ಮಾರ್ಗದರ್ಶನವನ್ನು ಅವ್ರು ಹೇಳ್ತಕ್ಕಂಥ ನಾವು ಅಳವಡಿಸಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ಸಫಲ ಆಗ್ತೀವಿ. ಈ ಉದ್ಯಮದಲ್ಲಿ ಎಲ್ಲರೂ ಸಫಲ ಆಗ್ತೀವಿ. ಅದು ನೀವು ದಯವಿಟ್ಟು ಇದೊಂದು ಅವಕಾಶ, ಇದನ್ನು ನೀವೆಲ್ಲರೂ ಕೂಡ ಭಾಗ್ಯ, ಯಾರು ಕೂಡ ಎದುರಾಗಬಾರ್ದು. ಈಗೆಲ್ಲ ಇಲ್ಲೇ ಒಂದು ವ್ಯವಸ್ಥೆ ಕೂಡ ಮಾಡಿದ್ರೆ. ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸನ್ ಮಾತನಾಡಿ, ಶಿರಾ ತಾಲೂಕಿನ ರೈತರು ಡೇರಿಗಳಿಗೆ ಹಾಕುತ್ತಿರುವ ಹಾಲಿನ ಗುಣಮಟ್ಟ ಉತ್ತಮವಾಗಿರುವ ಕಾರಣ ಶಿರಾ ಹಾಲನ್ನು ಬಾಂಬೆಗೆ ಕಳಿಸುವಂತಹ ಕೆಲಸ ಒಕ್ಕೂಟ ಮಾಡುತ್ತಿದೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚಳದ ಜೊತೆಗೆ ಅದೇ ರೀತಿ ಗುಣಮಟ್ಟದ ಹಾಲನ್ನು ನೀಡಿದರೆ ಇತರ ರಾಜ್ಯಗಳಿಗೂ ಕಳಿಸಲು ಸಹಕಾರಿಯಾಗುತ್ತದೆ. ಅಲ್ಲದೆ ಇದರಿಂದ ಬರುವಂತಹ ಲಾಭಾಂಶವನ್ನು ಈ ಭಾಗದ ಹಾಲು ಉತ್ಪಾದಕರಿಗೆ ನೀಡಲು ಸಹಕಾರಿಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ 25 ಲೀಟರ್ ಹಾಲು ನಿತ್ಯ ಡೇರಿಗೆ ಹಾಕುವ 160 ಪ್ರಗತಿಪರ ರೈತರಿಗೆ ಖನಿಜ ಮಿಶ್ರಣ, ಕೆಚ್ಚಲುಬಾವು ಔಷಧಿ, ಹೈನುಗಾರಿಕೆ ಕೈಪಿಡಿಯನ್ನು ವಿತರಣೆ ಮಾಡಲಾಯಿತು. ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಾಘವನ್ ಉಪನ್ಯಾಸ ನೀಡಿದರು. ಕೆಎಂಎಫ್ ವ್ಯವಸ್ಥಾಪಕರಾದ ಚಂದ್ರಶೇಖರ್, ಶ್ರೀನಿವಾಸ್, ಶಿರಾ ಒಕ್ಕೂಟದ ಉಪವ್ಯವಸ್ಥಾಪಕ ಗಿರೀಶ್, ವಿಸ್ತರಣಾಧಿಕಾರಿಗಳಾದ ಚೈತ್ರ, ಕಿರಣ್ ಕುಮಾರ್, ಸಮಾಲೋಚಕ ದಯಾನಂದ್, ಪಶು ವೈದ್ಯ ಡಾಕ್ಟರ್ ಶ್ರೀಕಾಂತ್, ಕೆಮಿಸ್ಟರ್ PM ಬಾಬಾ, ಪ್ರಕೃದೀನ್, ಹನುಮಂತರಾಯ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಗತಿಪರ ರೈತರು, ಉತ್ಪಾದಕರು ಉಪಸ್ಥಿತರಿದ್ದರು. ನಾವು ನಿಮಗೆ ಡಾಕ್ಟರ್ ಆಗಿ ನಾವು ನಿಮಗೆ ಸೊಲ್ಯೂಷನ್ ಕೊಡುವಂತದ್ದು. ಆದ್ರೆ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅಂದ್ರೆ ನಾನು ನಿಮ್ಗೆ ಹೇಳಿದರೆ
ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋಲ್ಲ. ಇಲ್ಲಿ ಏನು ಹೇಳಿದರೆ ಏನು ಹೇಳಿದ್ದಾರೆ ಅದನ್ನ ಯಥಾವತ್ತಾಗಿ ನೀವು ಪಾಲಿಸದ ಅಲ್ಲದೆ ಬೇರೆ ರೈತರನ್ನು ದುಡಿದೋದಕ್ಕೆ ಹೀಗೆ ಮಾಡಲಿಕ್ಕೆ ಒಂದು 4 ಜನ ರೈತರು ಕಳೆದಿರುವ ಒಂದು 4 ಜನ ರೈತರು ಇದು ಮಾಡಿದ್ರೆ ನಮ್ಮ ಹಾಲಿನ ಉತ್ಪಾದನೆಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತದೆ, ಹಾಲಿನ ಕ್ವಾಲಿಟಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಮಾತಾಡಲಿಕ್ಕೆ ಅವಕಾಶ ನಮಗೆಲ್ಲರಿಗೂ ಒಂದು